ಆದರೆ ಪರಿಪೂರ್ಣ ಆಗೈತೆ ಅಂತ ಇದ್ದಾರೆ. ಅದೀಗ ಈ ಇದ್ರೊಳಗೆ ಅವಧಿಯೊಳಗೆ ಆಗ್ಬೋದಾ? ಅದಕ್ಕೆ ಟೈಮ್ ಇದಿಲ್ಲ, ಅದು ಯಾವಾಗ ಬರ್ಬೋದು, ಅದೇನು ಪ್ರಶ್ನೆ ಇಲ್ಲ. ಅದು ಯಾವಾಗ ಬಂದೇ ಬರ್ತೈತೆ, ಅರ್ಜೆಂಟ್ ಏನಿಲ್ಲ. ಅದು ಒಂದೊಂದೇ ಗೆದ್ಕೊತ ಹೋಗ್ಬೇಕಿಲ್ಲ. ಬರ್ಬೋದು, ಬರ್ಲಿಕ್ಕೆ ಅಂತ ಹೇಳಿಕ್ಕೆ ಅಲ್ಲ, ಬರ್ಬೋದು. ಇಷ್ಟೆಲ್ಲ ನಾವು ಸಂಘರ್ಷ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಪಕ್ಷ ಕಟ್ಟಿದ್ದೀವಿ, ಸಮಾಜಗಳು ಕಟ್ಟಿದ್ದೀವಿ. ಬರ್ಬೋದು, ಬರದೇ ಇರ್ಬೋದು, ಎರಡು ಇರ್ಬೋದು, ಏನು ಹೇಳೋಕ್ಕಾಗಲ್ಲ. ಹೆಂಗೆ ಹೇಳಕ್ಕೆ ಬರ್ತೀವಿ? ಭವಿಷ್ಯ ಹೇಳಿದಾರೆ ಎಲ್ಲ ಸಮಸ್ಯೆ ಆಗೈತೆ ಈಗ ಭವಿಷ್ಯ ಯಾರ್ಯಾರು ಹೇಳಿರಿ ಎಲ್ಲರೂ ಸೋತಾರ ಅವ್ರೀಗ ಈ ಚುನಾವಣೆಯಲ್ಲಿ. ಅಲ್ಲ, ಈಗ ಯಾರ್ಯಾರು ಭವಿಷ್ಯ ಕೇಳಿ ನಾಮಿನೇಷನ್ ಮಾಡಿದ್ರು ಹೆಚ್ಚು ಕಮ್ಮಿ ಎಲ್ಲ ಸೋತಿದಾರ ಅವರು. ಇಲ್ಲ, ಅದು ಲಘು ಆಗ್ಬೇಕಂದ್ರೆ ಕೇರಳ, ನೇಪಾಳದಲ್ಲಿ ಹೋಗೋ ರೂಢಿ ಮಾಡ್ಕೋಬೇಕು. ಅದು ಆದ್ರೂ ಲಘು ಆಕೈತೆ ಅಂತ ಜನ ನಂಬಿದಾರ. ನೇಪಾಳ, ಕೇರಳ ಅಲ್ಲಿ ಆದ್ರೆ ಲಘು ಆಗ್ತದೆ. ಅಲ್ಲಿ ಹೋದವ್ರ ಸೋತಾರಲ್ಲ ಈಗೆಲ್ಲ. ಏನು ಮಾಡೋಣ, ಪೂಜೆ ಮಾಡ್ತಾರೆ, ಎಲ್ಲ ಸೋತಾರೆ ಈಗ. ಸರ್ಕಾರ ವಿರೋಧಿಗಳು ಕೇರಳದಲ್ಲಿ ಶತ್ರುನಾಶಕ ಒಂದು ಹೋಮವನ್ನು ಮಾಡಿದ್ರು. ಹಂಗೆಲ್ಲ ಆಗಲ್ಲ. ಈಗ ಯಾರ ಪೂಜೆ ಮಾಡೋ ಗೆಲ್ಲಿಲ್ಲ ಯಾಕ್ರೆ? ಕೇರಳದಾಗ ಪೂಜೆ ಮಾಡಿದ್ರೆ ಗೆಲ್ಲಿಲ್ಲ ಯಾಕೆ? ಹಂಗೆಲ್ಲ ಆಗೋಲ್ಲ. ನಿಮ್ಮ ಶ್ರಮ, ಹೋರಾಟ, ಸೈನ್ಸ್ ಎಲ್ಲ ಇದೆ. ಹಂಗೆಲ್ಲ ಪೂಜೆ ಮ್ಯಾಗ ಮಾಡಿದಾರ. ಮತ್ತು ಇದು ಯಾಕೆ ಇದೆಲ್ಲ ಹಾಕ್ಬೇಕು? ಹಾಸ್ಪಿಟ್ಲ್ ಹಾಕ್ಬೇಕು, ಇದು ಮತ್ತು ಶಾಲಾ ಕಾಲೇಜ್ ಹಾಕ್ಬೇಕು. ಇವೆಲ್ಲ ಅದು ನಂಬಿಕೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮೂಢನಂಬಿಕೆಯನ್ನು ನಂಬಂಗಿಲ್ಲ.